ಎಂಥ ಕಾಲವಯ್ಯ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಜೆನೆಟೋಪ್ಲಾಸ್ಟಿ ಅನ್ನೋ ಸರ್ಜರಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಬನ್ನಿ ಚರ್ಚೆನ ಮುಂದುವರಿಸೋಣ. ಓಕೆ ಡಾಕ್ಟರ್, ನೀವು ಹೇಳ್ತಿದ್ರಿ ಅಂದರೆ ಜೆನೆಟೋಪ್ಲಾಸ್ಟಿ ಬಗ್ಗೆ ಏನೋ ಮಾತಾಡಿದ್ವಿ, ಆದರೆ ಮಕ್ಕಳಿಗೆ ಯಾವೆಲ್ಲ ಸಂದರ್ಭದಲ್ಲಿ ಈ ಜೆನೆಟೋಪ್ಲಾಸ್ಟಿ ಸರ್ಜರಿ ಮಾಡಬಹುದು? ಈಗ ಸಾಧಾರಣವಾಗಿ ಮಕ್ಕಳು ಹುಟ್ಟಿದಾಗ ಗಂಡಾಗಲಿ ಹೆಣ್ಣಾಗಲಿ ಸೆಕ್ಸ್ ಡಿಟರ್ಮಿನ್ ಆಗಿ ಹುಟ್ಟಿರ್ತವೆ. ಹಾಗಾಗಿ ಹುಟ್ಟಿದ ಕೂಡಲೇ ಇದು ಗಂಡು ಇದು ಹೆಣ್ಣು ಅಂತ ಹೇಳ್ಬಿಡ್ತೀವಿ. ಆದರೆ ಕೆಲವು ಅನ್ಫಾರ್ಚುನೇಟ್ ಮಕ್ಕಳು ಇಂಡಿಟರ್ಮಿನೇಟ್ ಸೆಕ್ಸ್ ಅಂತ ಹೇಳ್ತೀವಿ. ಇಂಡಿಟರ್ಮಿನೇಟ್ ಸೆಕ್ಸ್ ಹುಟ್ಟಿದಾಗ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ವಿ, ಈಗ ಗೊತ್ತಿಲ್ಲ, ಸ್ವಲ್ಪ ಮಗು ದೊಡ್ಡದಾಗಲಿ ಆಮೇಲೆ ಸೆಕ್ಸ್ ಅಸೈಡ್ ಮಾಡ್ತೀವಿ ಅಂತ ಹೇಳ್ತಾಯಿದ್ವಿ. ಆದರೆ ಇದು ತಪ್ಪು ಅಂದ್ಬಿಟ್ಟು ಸೈಂಟಿಫಿಕ್ ಇದೆಲ್ಲ ಪ್ರೂಫ್ ಆಗಿದೆ. ಈಗೇನು ಮಾಡ್ತೀವಿ, ಮಗು ಹುಟ್ಟಿದ ಕೂಡಲೇ ಇಂಡಿಟರ್ಮಿನೇಟ್ ಸೆಕ್ಸ್ ಇದ್ದರೆ ತಕ್ಷಣ ಅದಕ್ಕೆ ಅಲ್ಟ್ರಾಸೌಂಡ್ ಮಾಡಿ ಹಾರ್ಮೋನ್ ಲಸಗಳನ್ನು ಮಾಡಿ ಮೇಲಾ ಫೀಮೇಲಾ ಚೈಲ್ಡ್ ಅಂತ ಐಡೆಂಟಿಫೈ ಮಾಡಿ, ಒಂದು ಮೇಲ್ ಚೈಲ್ಡು ಫೀಮೇಲ್ ಥರ ಕಾಣಿಸ್ತಾ ಇದ್ದರೆ ಒಂದು 4-5 ವರ್ಷದೊಳಗೆ ನಾವು ಫ್ಯಾಲೋಪ್ಲಾಸ್ಟಿ ಯುರೋಥ್ರೋಪ್ಲಾಸ್ಟಿ ಎಲ್ಲ ಮಾಡಿ ಅದನ್ನ ಫೀಮೇಲ್ ಮೇಲಾಗೆ ಕನ್ವರ್ಟ್ ಮಾಡಿ ಶಾಲೆಗೆ ಹೋಗ್ಬೇಕಾದ್ರೆ ಮಕ್ಕಳ ಜೊತೆ ಸಹಪಾಠಿಗಳ ಜೊತೆ ಇರಬೇಕಾದ್ರೆ ಮೇಲ್ ಅನ್ನೋ ರೀತಿ ಮೇಲ್ ಡ್ರೆಸ್ ಮಾಡೋದ್ರಿಂದ ಮಗುಗೆ ಹಾಕೋ ಸೈಕಲಾಜಿಕಲ್ ಎಫೆಕ್ಟ್ಗಳು ಕಡಿಮೆ ಆಗುತ್ತೆ. ಅದೇ ರೀತಿ ಮೇಲ್ ರೀತಿ ಹುಟ್ಟಿರೋ ಮಗುಗೆ ಹೆಣ್ಮಗುಗೆ ವೆಜೈನೋಪ್ಲಾಸ್ಟಿ ಮಾಡಿ, ವೆಜೈನೋಪ್ಲಾಸ್ಟಿ ಈಗಲೂ ಮಾಡದಿದ್ರು ಪರವಾಗಿಲ್ಲ, 16-17 ವರ್ಷಕ್ಕೆ ಮಾಡ್ಬೋದು. ಆದರೆ ಏನೂ ಟ್ರೀಟ್ಮೆಂಟ್ ಕೊಡ್ದಲೇ ಮಗು ದೊಡ್ಡದಾದ ನಂತರ ಅದಕ್ಕೆ ಬೇಕಾದಂಥ ವೆಜೈನೋಪ್ಲಾಸ್ಟಿ ಮಾಡಿಕೊಟ್ರೆ ಆ ಮಗುಗೆ ಅನುಕೂಲ ಆಗುತ್ತೆ. ಅದನ್ನು ಬಿಟ್ಟು ನಾರ್ಮಲ್ ಮಗುವನ್ನು ತಂದೆ ತಾಯಿಗಳ ಇಷ್ಟದಿಂದ ಅಥವಾ ಒಂದು ಸಮಾಜದ ದೃಷ್ಟಿಯಿಂದ ಅದರ ಸೆಕ್ಸ್ ಕನ್ವರ್ಷನ್ ಮಾಡೋದು ಕಾನೂನು ದೃಷ್ಟಿಯಿಂದನೂ ತಪ್ಪು, ಎಥಿಕಲಿ ಮಾರಲಿ ಇದು ಸರಿಯಲ್ಲ ಮಾಡುವಂಥದ್ದು. ಓಕೆ ರಮೇಶ್, ಇವಾಗಲೇ ನಾವು ಹೇಳ್ತಾ ಇರೋ ಪ್ರಕಾರ 1-5 ವರ್ಷದ ಒಳಗಿನ ಮಕ್ಕಳಲ್ಲಿ ಇತ್ತೀಚಿನ ದಿನದಲ್ಲಿ, ಅದರಲ್ಲೂ ಮುಖ್ಯವಾಗಿ ನಾವು ಈಗಾಗಲೇ ನೋಡಿದ್ವಿ ಇಂದೋರ್ನಲ್ಲಿ ಈ ರೀತಿ ಒಂದು ಪ್ರಾಕ್ಟೀಸ್ ಗೌರ್ಮೆಂಟ್ ಹಾಸ್ಪಿಟಲ್ಸ್, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸಲ್ಲೇ ಜಾಸ್ತಿ ಆಗಿದೆ ಇಂಥದ್ದು. ಸೊ ಈ 1-5 ವರ್ಷದ ಮಕ್ಕಳಲ್ಲಿ ಈ ರೀತಿ ಮಾಡೋದ್ರಿಂದ ಏನೆಲ್ಲ ಎಫೆಕ್ಟ್ಸ್ ಆಗಬಹುದು, ಅವ್ರ ಮೇಲೆ ಆ ರೀತಿ ಒಂದು ಶಸ್ತ್ರಚಿಕಿತ್ಸೆ ಮಾಡಬೇಕಾದ್ರೆ ಏನೆಲ್ಲ ಜಾಗ್ರತೆ ವಹಿಸಬೇಕಾಗುತ್ತೆ? ಈಗಾಗಲೇ ಹೇಳ್ದಂಗೆ ನಮ್ಮ ಸರ್ಜಿಕಲ್ ಇದರಲ್ಲಿ ಯಾವುದೇ ನಾರ್ಮಲ್ ಮಗುಗೆ ಆ ಥರ ಮಾಡಬಾರ್ದು, ಮಾಡಿಕೊಡ್ದು. ಅದು ಈಗ ಸರ್ ಹೇಳಿದಾಗೆ ಇವಾಗ ಆಂಬಿಗಸ್ ಜೆನೆಟಿಲಿಯಾ ಅಂತೀವಿ, ಇದು ಹೆಣ್ಣು ಗಂಡು ನಿರ್ಧರಿಸೋಕ್ಕಾಗಲ್ಲ. ಹೈಪೋಸ್ಪೇಡಿಯಸ್ ಅಂತ ಒಂದು ಕಂಡೀಷನ್ ಬರುತ್ತೆ, ಆವಾಗ ಅಲ್ಲಿ ಮಗು ಕಷ್ಟ ಆಗುತ್ತೆ, ಇದು ಯೂರಿನ್ನು ಕೆಳಗೆ ಬರ್ತಾ ಇರುತ್ತೆ. ಆ ಸಮಯದಲ್ಲಿ ನಾವು ಜೆನೆಟೋಪ್ಲಾಸ್ಟಿ ಫೈಲಸ್ ರೀಕನ್ಸ್ಟ್ರಕ್ಷನ್ ಅಂತ ನಾರ್ಮಲ್ ಯೂರಿನ್ ಪಾಸ್ ಮಾಡಲಿಕ್ಕೆ, ಸೆಕ್ಷುವಲ್ ಮುಂದೆ ಬೆಳವಣಿಗೆಗೆ ನಾರ್ಮಲ್ ಆಗಲಿಕ್ಕೆ ಅದು ಮಾಡ್ತೀವಿ. ಸಮ್ ಟೈಮ್ಸ್ ಏನಾಗುತ್ತೆ, ಫೀಮೇಲ್ ಹುಟ್ಟಿರುತ್ತೆ, ವೆಜೈನ ಬೆಳವಣಿಗೆ ಆಗಿರಲ್ಲ, ಆವಾಗ ಅದನ್ನು ಹೆಣ್ಣು ಥರನೇ ಸೆಕ್ಷನ್ ಡಿಟರ್ಮೈನ್ ಮಾಡಿ ಅದನ್ನು ಹೆಣ್ಣು ಥರನೇ ಬೆಳೆಸಿ ಮಗು 16-17 ವರ್ಷ ಆದಾಗ ಆವಾಗ ವೆಜೈನೋಪ್ಲಾಸ್ಟಿ ಮಾಡ್ತೀವಿ. ಯಾವುದೇ ಒಂದು ನಾರ್ಮಲ್ ಮಗುಗೆ ಹೆಣ್ಣಾಗಲಿ ಅಥವಾ ಗಂಡಾಗಲಿ ಅದನ್ನು ಪರಿವರ್ತಿಸೋದು ತಪ್ಪು ಆ್ಯಂಡ್ ಮಾಡಬಾರ್ದು, ಇದು ಖಂಡನೀಯ. ಓಕೆ ವಿನೋದ್ ಅವರು ಈಗಾಗಲೇ ಮಾತಾಡ್ತಾ ಇದ್ರು ಮನಸ್ಸನ್ನು ಹೇಗೆ ಚೇಂಜ್ ಮಾಡೋಕ್ಕಾಗತ್ತೆ ಅಂತ. ಬಟ್ ಅದಕ್ಕೂ ಇವಾಗ ವೈದ್ಯರು ಒಂದು ಉತ್ತರ ಕಂಡಿದ್ದಾರೆ. ಏನಂದರೆ ಸಣ್ಣ ಮಕ್ಕಳಿಗೆ ಹಾರ್ಮೋನ್ಸ್ ಚಿಕಿತ್ಸೆಯನ್ನು ಕೊಟ್ಬಿಡೋದು. ಇವಾಗ ಸರ್ಜರಿ ಆಗ್ತಿದ್ದ ಹಾಗೆಯೇ ಹಾರ್ಮೋನ್ಸ್ ಚಿಕಿತ್ಸೆ ಕೊಡ್ತಾ ಹೋದರೆ ಹೆಣ್ಣಿನ ಮನಸ್ಸು ಗಂಡಾಗಿ ಪರಿವರ್ತನೆ ಆಗುತ್ತದೆ ಅಥವಾ ಗಂಡಿನ ಮನಸ್ಸು ಹೆಣ್ಣಾಗಿ ಪರಿವರ್ತನೆ ಆಗುತ್ತೆ. ಅದಕ್ಕೂ ನಮ್ಮ ಹತ್ರ ಒಂದು ಉತ್ತರ ಇದೆ ಅಂತಿದ್ದಾರೆ ಅವರು. ಸರಿ, ಇದಕ್ಕೆ ಪ್ರಶ್ನೆ ಏನಂತಂದರೆ, ಒಂದು ವೇಳೆ ಉತ್ತರ ಇದ್ದರೆ ಅದನ್ನು ಈ ಹೋಮೋಸೆಕ್ಷುವಲ್ಗೆ ಉಪಯೋಗ ಮಾಡ್ಬೋದಲ್ವಾ? ಉತ್ತರ ಇದ್ದರೆ ಈಗೇನು ಈ ಲಿಂಗ ಪರಿವರ್ತನೆ ದೊಡ್ಡವಾದ್ಮೇಲೆ ಬದಲಾಯಿಸ್ತೀವಲ್ವ, ಅವರನ್ನು ಅದೇ ತಮ್ಮ ಲಿಂಗ ಹುಟ್ಟಿದ ಲಿಂಗ ಇಟ್ಕೊಳ್ಳಿಕ್ಕೆ ಯಾಕೆ ಪರಿವರ್ತನೆ ಮಾಡಲಿಕ್ಕೆ ಉಪಯೋಗ ಮಾಡಬಾರ್ದು? ಅಲ್ಲೇ ಸಾಧ್ಯವಾಗಿಲ್ಲ ಅಂತ ನೋಡಿದರೆ ಇದು ಬೂಟಾಟಿಕೆ ಅಂತ ಗೊತ್ತಾಗುತ್ತೆ. ಇದಕ್ಕೆ ಲಾಂಗ್ ಟರ್ಮ್ ನಮಗೆ ಸರ್ವೆ ಮಾಡಿಲ್ಲ ಯಾರು, ಕ್ಲಿನಿಕಲ್ ಟ್ರಯಲ್ಸ್ ಮಾಡಿ ಇದರ ಪರಿಣಾಮ ಏನಾಗ್ತದೆ ಅಂತ ಯಾರೂ ಕಂಡು ಹಿಡಿದಿಲ್ಲ. ಇವರು ಆ ಥರ ವಾದ ಹಾಕ್ತಿದ್ದಾರೆ ಅಷ್ಟೇ. ಇದು ಮನಃಶಾಸ್ತ್ರಜ್ಞನಾಗಿ ಮನೋಚಿಕಿತ್ಸಕನಾಗಿ ನಾನು ಹೇಳೋದೇನಂತಂದರೆ, ಈ ಥರ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಒಂದು ವ್ಯಕ್ತಿ ಅದು ಹುಟ್ಟಿದಾಗ ಅದು ಹೆಣ್ಣು ಅಥವಾ ಗಂಡು ಅನ್ನೋದು ನಿರ್ಧಾರ ಶಾರೀರಿಕ ಆಗ್ತದಲ್ಲ, ಆ ಜೊತೆ ಮನಸ್ಸಲ್ಲೂ ಕೂಡ ನಿರ್ಧಾರ ಬೇರೆ ಆಗಿರ್ತದೆ. ಈಗ ಹೆಚ್ಚಿನ ಮಟ್ಟಿಗೆ ಇದೆರಡು ಒಂದೇ ಇರ್ತದೆ. ಈಗ ಹೆಣ್ಣು ಹುಟ್ಟಿತು ಅಂಥೇಳಿ ದೇಹವನ್ನು ಮಾತ್ರ ಬದಲಾಯಿಸಿದರೆ ಮನಸ್ಸನ್ನು ಹೇಗೆ ಬದಲಾಯಿಸ್ತೀರಿ? ಹಾರ್ಮೋನ್ ಕೊಟ್ಟರೆ ಆ ಹೆಣ್ಣು ಸ್ವಲ್ಪ ಎಗ್ರೆಸಿವ್ ಹೆಣ್ಣಾಗ್ಬೋದು, ಮುನ್ನುಗ್ಗುವಂಥದ್ದು, ಸ್ವಲ್ಪ ಗಂಡು ಬೀರಿ ಥರ ಆಗ್ಬೋದು. ಆದರೆ ಅದು ಪಕ್ಕಾ ಗಂಡಾಗಲಿ ಸಾಧ್ಯ ಇಲ್ಲ. ಆ ಹೆಣ್ಣುತನ ಹಾಗೆ ಇರ್ತದೆ ಅಲ್ಲಿ. ಅಂಥ ಹೆಣ್ಣನ್ನು ಮದುವೆ ಮಾಡಿದರೆ ಅವನಿಗೆ ತನ್ನ ಹೆಂಡತಿ ಜೊತೆ ಅವನಿಗೆ ಇದು ಏನು ಕಾಮೋದ್ರೇಕವಾಗಲಿ ಅಥವಾ ಕಾಮದ ಆಸಕ್ತಿ ಆಗಲಿ ಅಥವಾ ಕೂಟದಲ್ಲಿ ಒಂದು ಏನು ಮುನ್ನುಗ್ಗಲು ಬರೋದಿಲ್ಲ. ಅದು ಬರೀ ಟೆಸ್ಟೋಸ್ಟೆರೋನ್ ಒಂದರ ಮೇಲೆ ಇಲ್ಲ, ಅದು ಟೆಸ್ಟೋಸ್ಟೆರೋನ್ ಮುಖ್ಯ ಭಾಗ ಇಲ್ಲ ಅಂತ ಅನ್ನೋಗಿಲ್ಲ. ಅದರ ಜೊತೆ ಮನಸ್ಸಿನಿಂದ ಅವನು ನಾನು ಗಂಡು ಅಂತ ಮೊದಲಿನಿಂದನೂ ಜೆನೆಟಿಕಲಿ ಏನು ಡಿಸೈಡ್ ಆಗಿರಬೇಕು. ಹುಟ್ಟಿದಾರಭ್ಯ ಅವನು ನಿರ್ಧಾರ ಆಗಿರಬೇಕು ಅವನು. ಅದು ಕ್ರೋಮೋಸೋಮ್ ಬರೀ ಇದು ಹಾರ್ಮೋನ್ಗಳು, ಇದು ಕ್ರೋಮೋಸೋಮ್ ಅವನ್ನ ಇದು ಈ ಹೆಣ್ಣಿನಲ್ಲಿ ಕ್ರೋಮೋಸೋಮ್ಸ್ ಯಾವುದಿದೆ ಅಲ್ಲಿ? XX ಇದೆ ಅಲ್ವಾ?
ಆ ಎಕ್ಸ್ ಪರಿಣಾಮ ಇರೋದೇ ಅಲ್ಲಿ. ಎಕ್ಸ್ ವೈ ಎಲ್ಲಿ ತರ್ತೀರಲ್ಲಿ, ವೈ ಇದ್ದರೆ ಮಾತ್ರ ಗಂಡಾಗ್ತದೆ, ಅದು ವೈ ಇಲ್ಲವೇ ಇಲ್ಲ. ಹೀಗಾಗಿ ಅದು ಗಂಡಿನ ರೂಪ ಧರಿಸಿದ ಹೆಣ್ಣಾಗಿ ಕೆಲಸ ಮಾಡೋದು. ಹೀಗಾಗಿ ನಾನು ಹೆಣ್ಣು ನಾನು ಗಂಡು ಅಂತ ಗೊತ್ತಾಗೋದಿಲ್ಲ. ಹೀಗಾಗಿ ಅದು ಒಂದು ಗೊಂದಲಕ್ಕೊಳಗಾಗಿ ಸಮಸ್ಯೆಗಳು ಉಲ್ಬಣವಾಗ್ತವೆ ವಿನಃ ಪರಿಹಾರ ಆಗೋದಿಲ್ಲ. ಓಕೆ, ವರಲಕ್ಷ್ಮಿ ಅವರೇ ಏನು ಹೇಳ್ತೀರಾ? ಅಂದರೆ ಈಗಲೇ ಹೆಣ್ಮಕ್ಳನ್ನ ತುಣಿಯೋದಕ್ಕೆ ಹೆಣ್ಣು ಭ್ರೂಣ ಹತ್ಯೆಗಳು, ಹೆಣ್ಣು ಶಿಶು ಹತ್ಯೆಗಳನ್ನ ನಾವು ನೋಡ್ತಾನೆ ಇದ್ದೀವಿ. ಇದೂ ಒಂದು ಸ್ಟಾರ್ಟ್ ಆಗಿಬಿಟ್ಟಿದೆ ಇವಾಗ. ಅಂದರೆ ಹೆಣ್ಮಕ್ಳನ್ನ ಗಂಡು ಮಕ್ಕಳ ಕನ್ವರ್ಟ್ ಮಾಡೋದು, ಏನು ಹೇಳ್ತೀರಾ ಇದಕ್ಕೆ? ಇದು ಮೊದಲಿಗೆ ನನಗೆ ಅನಿಸುವಂಥದ್ದು, ಈ ಸಮಾಜ ಮಹಿಳೆಯನ್ನು 2ನೇ ದರ್ಜೆಯ ಪ್ರಜೆಯಾಗಿ ನೋಡ್ತಾ ಇರುವಂಥದ್ದೇ ಭಾಳ ಬೇಸಿಕ್ ಪ್ರಾಬ್ಲಮ್. ಅಲ್ಲಿಂದನೇ ಪ್ರಾರಂಭ ಆಗ್ತದೆ. ಮತ್ತು ಮನುಸ್ಮೃತಿಯಿಂದ ಹಿಡಿದು ಎಷ್ಟೋ ಶತಮಾನಗಳ ಕಾಲದಿಂದಲೂ ಕೂಡ ಮಹಿಳೆಯನ್ನು 2ನೇ ದರ್ಜೆಯವಳು ಮತ್ತು ಒಂದು ವಸ್ತು ಅನ್ನುವಂಥ ರೀತಿಯಲ್ಲೇ ಪರಿಗಣನೆ ಮಾಡ್ತಾ ಬಂದಿರೋದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಇಲ್ಲಿಗ ಇದುವರೆಗೂ ನಮ್ಮ ಚರ್ಚೆಯಲ್ಲಿ ನಾವು ಕಂಡದ್ದೇನು ಅಂತ ಹೇಳಿದ್ರೆ, ಅವನು ಹೆಣ್ಣು ಅಥವಾ ಗಂಡು ಎರಡೂ ಇಲ್ಲದೇ ಇದ್ದಾಗ ಹುಟ್ಟುವಂಥ ಮಗುವಿಗೆ ಅಕಸ್ಮಾತಾಗಿ ಅಗತ್ಯ ಇದ್ದರೆ ಅದನ್ನು ನಾವು ಪರಿವರ್ತನೆ ಮಾಡ್ತೀವಿ ಅಂತ. ಆದರೆ ಈಗ ನಮ್ಮ ವೈಜ್ಞಾನಿಕತೆ ಎಲ್ಲಿ ತನಕ ಹೋಗಿದೆ ಅಂದರೆ, ಹೆಣ್ಣಿನ ಕುಲವನ್ನೇ ಸಂಪೂರ್ಣವಾಗಿ ನಾಶ ಮಾಡುವಂಥ ಒಂದು ಅಂಚಿಗೆ ಇವತ್ತು ಇದು ಹೋಗ್ತಾ ಇದೆ. ಈ ವೈಜ್ಞಾನಿಕತೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಕೋಬೇಕಾಗ್ತದೆ ಮತ್ತು ಇದನ್ನು ನಾವು ತೀವ್ರವಾಗಿ ಕಂಡೆಮ್ ಮಾಡಬೇಕಾಗ್ತದೆ. ಯಾಕಂದರೆ ಈಗ ನಮ್ಗೆ ಆಲ್ರೆಡಿ ಮೊನ್ನೆ ತಾನೇ 2010ನೇ ಇಸ್ವಿ ಒಳಗಡೆ ಒಂದು ಜನಸಂಖ್ಯೆಯ ಅಂಕಿ ಸಂಖ್ಯೆ ಬಂದಿದೆ ಎಷ್ಟು ಅಂತೇಳಿ. ನಮ್ಮ ಕರ್ನಾಟಕದಲ್ಲಿ ಇವತ್ತು 1,000 ಪುರುಷರು ಅಂತೇಳಿದರೆ 993 ಜನಕ್ಕೆ, ಅಂದರೆ ಕುಸಿದಿದೆ. ಮತ್ತು ಬೆಂಗಳೂರು ಅಂತ ನಗರದಲ್ಲೇ 904 ಹೆಣ್ಣುಮಕ್ಕಳ ಸಂಖ್ಯೆ ಇದೆ. 1000ಕ್ಕೆ 904 ಹೆಣ್ಣುಮಕ್ಕಳ ಸಂಖ್ಯೆ ಇದೆ. ಸೊ ಮೆಟ್ರೋಪಾಲಿಟನ್ ಸಿಟಿ ಅಂತ ಕಡೆಯಲ್ಲೇ ಹೀಗಿದ್ರೆ, ಇನ್ನು ಮಧ್ಯಪ್ರದೇಶದ ಪರಿಸ್ಥಿತಿ ಆಗಿರ್ಬೋದು, ಮತ್ತು ಅಲ್ಲಿಯ ರಾಜ್ಯದ ಆಡಳಿತ ಮತ್ತು ಕೇಂದ್ರದ ಆಡಳಿತ, ಅವುಗಳ ನೀತಿಗಳು, ಇದೆಲ್ಲವೂ ಕೂಡ ಒಂದಕ್ಕೊಂದು ಲಿಂಕಪ್ ಇರ್ತವೆ. ಮತ್ತು ಇವತ್ತು ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ನಮ್ಮ ರಾಜ್ಯದಲ್ಲಿರುವಂಥದ್ದೇ ಒಂದು ಸರ್ಕಾರ, BJPಯ ಸರ್ಕಾರನೇ. ಅವರು ಹೇಳ್ತಾ ಇರುವಂಥದ್ದು ಏನು ಹೇಳ್ತಾರೆ, ಮಾತೆಯರು ಅಂತ ಹೇಳಿದ್ರೆ ನಾವು ದೇವರ ಮಟ್ಟಿಗೆ ಮಾತೆಯರು ಅಂತ ಹೇಳಿ ಅವರು ವರ್ಣನೆ ಮಾಡ್ತಾರೆ ಮಹಿಳೆಯರನ್ನು. ಸೊ ಈ ರೀತಿಯಲ್ಲಿ ಮಹಿಳೆಯನ್ನು ಮಗುವಿನಲ್ಲೇ ಈ ರೀತಿಯಲ್ಲಿ ಪರಿವರ್ತನೆ ಆಗ್ತಾ ಇದೆ. ಅಲ್ಲಿಯ ರಾಜ್ಯ ಸರ್ಕಾರ ಇನ್ನೂ ಕೂಡ ಏನು ಕ್ರಮ ಕೈಗೊಂಡಿಲ್ಲ. ಇಷ್ಟು ಓಪನ್ ಆಗಿ ಚರ್ಚೆಗೆ ಬಂದರೂ ಕೂಡ ಇದ್ರ ಬಗ್ಗೆ ಸರ್ಕಾರಗಳೇನು ಕೂಡ ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ದು ಬಹಳ ದುರಂತ ಮತ್ತು ವಿಷಾದನೀಯ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ ವರಲಕ್ಷ್ಮಿ ಅವರು. ಇವಾಗ ನಮಗೆ ಶಿವಮೊಗ್ಗ ಸ್ಟುಡಿಯೋಯಿಂದ ಮಹಿಳಾ ಆಯೋಗದ ಅಧ್ಯಕ್ಷರು ಆಗಿರುವಂತಹ ಮಂಜುಳಾ ಅವರು ಜಾಯ್ನ್ ಆಗ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆಗಳು ನಡೆಯುತ್ತೆ. ಅದಕ್ಕೂ ಮುಂಚೆ ಒಂದು ಬ್ರೇಕ್.